ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಈ ನನ್ನ ತರಗತಿಗೆ ಸ್ವಾಗತ. ನಾನು ವೆಂಕಟೇಶ RS, ಇತಿಹಾಸ ಸಹಾಯಕ ಪ್ರಾಧ್ಯಾಪಕರು, ಶ್ರೀ HD ದೇವೇಗೌಡ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಪಡುಲಿಪ್ಪೆ, ಹೊಳೆನರಸೀಪುರ ತಾಲೂಕು. ವಿದ್ಯಾರ್ಥಿಗಳೇ, ನಾವು ಈ ಹಿಂದಿನ ತರಗತಿಗಳಲ್ಲಿ ಇತಿಹಾಸ ಲೇಖನ ಕಲೆಯ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ವಿವಿಧ ಇತಿಹಾಸ ಲೇಖನ ಕಲೆಗಳ ಬಗ್ಗೆ ಚರ್ಚೆ ಮಾಡುತ್ತಾ ನಂತರ ನಮ್ಮ ಭಾರತೀಯ ಇತಿಹಾಸ ಲೇಖನ ಕಲೆಯ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಭಾರತೀಯ ಇತಿಹಾಸ ಲೇಖನ ಕಲೆಯ ಪ್ರಮುಖ ವಿಭಾಗಗಳಾದಂಥ ಓರಿಯೆಂಟಲಿಸ್ಟ್ ಇತಿಹಾಸ ಲೇಖನ ಕಲೆ, ವಸಾಹತುಶಾಹಿ ಇತಿಹಾಸ ಲೇಖನ ಕಲೆ, ಹಾಗೆಯೇ ರಾಷ್ಟ್ರೀಯವಾದಿ ಇತಿಹಾಸ ಲೇಖನ ಕಲೆಯ ಬಗ್ಗೆ ಚರ್ಚೆ ಮಾಡಿದ್ವಿ. ಕಳೆದ ತರಗತಿಯಲ್ಲಿ ನಾವು ಮಾರ್ಕ್ಸ್ವಾದಿ ಇತಿಹಾಸ ಲೇಖನ ಕಲೆಯ ಬಗ್ಗೆ ಚರ್ಚೆ ಮಾಡಿದ್ವಿ. ಈಗ ನಮ್ಮ ಭಾರತೀಯ ಇತಿಹಾಸ ಲೇಖನ ಕಲೆಯ ಮತ್ತೊಂದು ವಿಭಾಗವಾದಂಥ ಮತ್ತು ಪ್ರಮುಖವಾದಂಥ ಕಡೆಯ ಪ್ರಮುಖವಾದಂಥ ವಿಭಾಗವಾದಂಥ ಈ ಸಬಾಲ್ಟರ್ನ್ ಚರಿತ್ರೆಯ ಬಗ್ಗೆ, ಸಬಾಲ್ಟರ್ನ್ ಚರಿತ್ರೆ ಲೇಖನ ಕ್ರಮದ ಬಗ್ಗೆ ನಾವು ಈ ಒಂದು ತರಗತಿಯಲ್ಲಿ ತಿಳ್ಕೊಳ್ಳೋಣ, ಚರ್ಚೆ ಮಾಡೋಣ. ವಿದ್ಯಾರ್ಥಿಗಳೇ, ಈ ಸಬಾಲ್ಟರ್ನ್ ಚರಿತ್ರೆ ಲೇಖನ ಕಲೆಯೂ ಸಹ ನಮ್ಮ ಭಾರತದ ಪ್ರಮುಖ ಚರಿತ್ರೆ ಲೇಖನ ಕಲೆಯಲ್ಲಿ ಒಂದು ಆಗಿರೋದು ನಾವು ಕಾಣ್ತೀವಿ. ಸೊ ವಿಶ್ವದ ಒಂದು ಇತಿಹಾಸದಲ್ಲಿ ನಾವು ನೋಡಿದರೆ ಸಬಾಲ್ಟರ್ನ್ ಚರಿತ್ರೆ ಲೇಖನ ಕಲೆ ಅದಕ್ಕೆ ತನ್ನದೇ ಆದಂಥ ಒಂದು ಇತಿಹಾಸ ಇರೋದನ್ನು ನಾವು ಕಾಣ್ತೀವಿ. ಪ್ರಸ್ತುತ ನಮ್ಮ ಭಾರತದ ಒಂದು ಚರಿತ್ರೆ ಬರವಣಿಗೆಯಲ್ಲಿ ಪ್ರಧಾನ ಪಾತ್ರವನ್ನು ವಹಿಸುತ್ತಿರುವಂಥ ಸಾಮ್ರಾಜ್ಯವಾದಿ, ರಾಷ್ಟ್ರೀಯವಾದಿ ಮತ್ತು ಮಾರ್ಕ್ಸ್ವಾದಿ, ಹಾಗೆಯೇ ಕೇಂಬ್ರಿಡ್ಜ್ ವಾದಿ, ಅದನ್ನು ನ್ಯೂ ಕಲೋನಿಯಲಿಸಮ್ ಅಂತಲೂ ಸಹ ಕರೀತಾರೆ. ಆ ಕೇಂಬ್ರಿಡ್ಜ್ ವಾದಿ ವಿದ್ವಾಂಸರ ಸೈದ್ಧಾಂತಿಕತೆಯನ್ನು ಹೊರೆಹಚ್ಚುವಂಥ ಒಂದು ಕೆಲಸವನ್ನು ಸಬಾಲ್ಟರ್ನ್ ಅಧ್ಯಯನ ಕಳೆದ 2.5 ದಶಕದಿಂದ ಮಾಡ್ತಾ ಬಂದಿರೋದು ನಾವು ಕಾಣುತ್ತೀವಿ. ಅಂದರೆ ಭಾರತದ ಇತಿಹಾಸವನ್ನು ರಚಿಸುವ ಸಂದರ್ಭದಲ್ಲಿ ಸಾಮ್ರಾಜ್ಯವಾದಿ ಚರಿತ್ರೆ ಲೇಖನ ಕಲೆ ಆಗಿರ್ಬೋದು, ರಾಷ್ಟ್ರೀಯವಾದಿ ಚರಿತ್ರೆ ಲೇಖನ ಕಲೆ ಆಗಿರ್ಬೋದು, ಮತ್ತು ಮಾರ್ಕ್ಸ್ವಾದಿ ಚರಿತ್ರೆ ಲೇಖನ ಕಲೆ, ಅದರ ಜೊತೆಗೆ ಇತ್ತೀಚಿನ ಕೇಂಬ್ರಿಡ್ಜ್ ವಾದ ಅಥವಾ ಕೇಂಬ್ರಿಡ್ಜ್ ವಾದಿ ವಿದ್ವಾಂಸರ ಒಂದು ಸೈದ್ಧಾಂತಿಕೆಯನ್ನು ಅದು ವಿಮರ್ಶೆ ಮಾಡುವಂಥ ಕೆಲಸವನ್ನು ಈ ಒಂದು ಸಬಾಲ್ಟರ್ನ್ ಅಧ್ಯಯನ ಮಾಡ್ತಾ ಬಂದಿದೆ. ಸೊ ಇತ್ತೀಚೆಗೆ ಬಹುಬಗೆಯಲ್ಲಿ ಚರ್ಚೆಗೆ ಒಳಗಾಗುತ್ತಿರುವಂಥ ಬಹುಸಂಸ್ಕೃತಿಯ ನೆಲೆಗಳು. ಬಹುಸಂಸ್ಕೃತಿಯ ನೆಲೆಗಳು ಅಂದರೆ ಯಾವಪ್ಪ ಅಂದರೆ ತಳ ಸಮೂಹದ ನೆಲೆಗಳು. ಅದು ಜಾನಪದ ಆಗಿರ್ಬೋದು ಅಥವಾ ಮೌಖಿಕ ಚರಿತ್ರೆಯ ನೆಲೆಗಳಾಗಿರ್ಬೋದು. ಕೆಳಸ್ತರದ ಸಮುದಾಯದ ಧ್ವನಿಗಳು ಸಬಾಲ್ಟರ್ನ್ ಅಧ್ಯಯನ ಕ್ರಮದ ವ್ಯಾಪ್ತಿಯಲ್ಲಿ ಪ್ರತಿಧ್ವನಿಗಳಾಗ್ತಿರೋದನ್ನು ನಾವು ಗಮನಿಸ್ಬೋದು ನಮ್ಮ ಭಾರತದ ಒಂದು ಈ ಚರಿತ್ರೆ ಲೇಖನ ಕಲೆಯ ಒಂದು ಸಂದರ್ಭದಲ್ಲಿ. ಅಂದರೆ ತಳ ಸಮೂಹದ ಕೆಳಸ್ತರದ ಸಮುದಾಯದ ಧ್ವನಿಗಳನ್ನು ಇದು ಪ್ರತಿಧ್ವನಿಯನ್ನಾಗಿ ಮಾಡ್ತಾ ಇದೆ. ಆ ಕೆಳಸ್ತರದವರಿಗೆ ಇದು ಒಂದು ರೀತಿ ಒಂದು ನೆಲೆಯನ್ನು ತಂದುಕೊಡ್ತಿರೋದು ನಾವು ಕಾಣ್ತೀವಿ. ಇನ್ನು ಈ ನವ ಸಾಮಾಜಿಕ ಚಳುವಳಿಗಳು, ಅದರಲ್ಲೂ ಪ್ರಮುಖವಾಗಿ ಈ ಭಾರತದಲ್ಲಿ ಕಂಡು ಬಂದಂಥ ಒಂದು ದಲಿತ ಚಳುವಳಿ ಆಗಿರ್ಬೋದು, ಕಾರ್ಮಿಕ ಆಗಿರ್ಬೋದು, ರೈತ ಚಳುವಳಿ ಆಗಿರ್ಬೋದು, ಮಹಿಳಾ ಚಳುವಳಿಗಳಾಗಿರ್ಬೋದು, ಹಾಗೆಯೇ ವಿವಿಧ ಐಡೆಂಟಿಟಿ ಚಳುವಳಿಗಳ ಒಂದು ಸೈದ್ಧಾಂತಿಕತೆಗಳು ಸಬಾಲ್ಟರ್ನ್ ಅಧ್ಯಯನ ಕ್ರಮದ ಒಂದು ಪ್ರಭಾವಕ್ಕೆ ಒಳಗಾಗಿರೋದು ನಾವು ಕಾಣ್ತೀವಿ. ಸೊ ಇದು ಇಂತಹ ಒಂದು ತಳ ಸಮುದಾಯಗಳ ಬಗ್ಗೆನೇ ಇದು ಚರಿತ್ರೆಯನ್ನು ರಚನೆ ಮಾಡಿಕೊಂಡು ಬಂದಿರೋದು ನಾವು ಕಾಣ್ತೀವಿ. ಅಥವಾ ಚರಿತ್ರೆಯಲ್ಲಿ ಈ ಒಂದು ತಳ ಸಮುದಾಯಗಳು ಅಂದರೆ ದಲಿತರಾಗಿರ್ಬೋದು, ಕಾರ್ಮಿಕರಾಗಿರ್ಬೋದು, ರೈತರಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ಇವರು ವಹಿಸಿದಂಥ ಒಂದು ಪಾತ್ರದ ಬಗ್ಗೆ ಇದು ಬೆಳಕನ್ನು ಹಚ್ಚುವಂಥ ಕೆಲಸವನ್ನು ಮಾಡ್ತಾ ಇರೋದು ನಾವು ಕಾಣ್ತೀವಿ. 1920ರ ಒಂದು ದಶಕದಲ್ಲಿ ಅಂದರೆ ಈ ಒಂದು ಸಬಾಲ್ಟರ್ನ್ ಇತಿಹಾಸ ಲೇಖನ ಕಲೆ ಆರಂಭ ಆಗಿದ್ದು 1920ರ ದಶಕದಲ್ಲಿ ಇಟಾಲಿಯನ್ ಮಾರ್ಕ್ಸಿಸ್ಟರ ಭಿನ್ನಾಮತೀಯ ಧ್ವನಿಯಾಗಿ ಹೊರಬಂದಂಥ ಈ ಒಂದು ಸಬಾಲ್ಟರ್ನ್ ಅಧ್ಯಯನ ಒಂದು ಅಧ್ಯಯನ ಕ್ರಮವಾಗಿ ಬೃಹತ್ ಪ್ರಮಾಣದಲ್ಲಿ ಬೆಳೆದಿದ್ದು ಭಾರತ ವಸಾಹತು ಕಾಲವನ್ನು ಮರು ವಿಮರ್ಶಿಸಿದ ಒಂದು ಸಂದರ್ಭದಲ್ಲಿ ಅನ್ನೋದು ಬಹಳ ಇಲ್ಲಿ ಮುಖ್ಯವಾದದ್ದು. ಸೊ ಅಂದರೆ ಆ ಒಂದು ಸಮಯದಲ್ಲಿ ಇದು ಬಹಳ ವಿಮರ್ಶೆಗೆ ಒಳಗಾಗುತ್ತೆ. ಇಲ್ಲಿ ಇಟಲಿಯಲ್ಲಿ ಆಂಟೋನಿಯೋ ಗ್ರಾಮ್ಸಿ ಅನ್ನೋರು ಬರ್ತಾರೆ. ಸೊ ಇಟಲಿಯ ಈ ಆಂಟೋನಿಯೋ ಗ್ರಾಮ್ಸಿಯನ್ನು ಸಬಾಲ್ಟರ್ನ್ ಚರಿತ್ರೆ ಲೇಖನ ಕಲೆಯ ಪಿತಾಮಹ ಅಂತಲೂ ಸಹ ನಾವು ಕರಿತೀವಿ. ಅದೆಲ್ಲ ನಮಗೆ ಗೊತ್ತಿರುವಂಥ ಒಂದು ವಿಚಾರ. ಸೊ ಇಟಲಿಯಲ್ಲಿ ಆಂಟೋನಿಯೋ ಗ್ರಾಮ್ಸಿಯು ವ್ಯಕ್ತಪಡಿಸಿದಂಥ ಒಂದು ಸೈದ್ಧಾಂತಿಕತೆಗೆ
ದಕ್ಷಿಣ ಏಷ್ಯಾದ ಸಂದರ್ಭದಲ್ಲಿ ಆ ಒಂದು ಸೈದ್ಧಾಂತಿಕರಿಗೆ ಪ್ರಖರತೆಯನ್ನು ಕೊಟ್ಟಂತ ಚರಿತ್ರಕಾರರು ಯಾರಪ್ಪ ಅಂದರೆ ನಮ್ಮ ಭಾರತದ ರಣಜಿತ್ ಗುಹಾ ಮತ್ತು ಅವರ ಒಂದು ಸಂಗಡಿಗರು. ಸೊ ರಣಜಿತ್ ಗುಹಾ ಭಾರತದ ಒಂದು ಸಂದರ್ಭದಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ಇಲ್ಲಿ ವಹಿಸ್ತಾರೆ. ಸೊ ಏನಪ್ಪ ಅಂತಂದರೆ, ಒಂದು ಒಪ್ಪಿತವಾದಂಥ ಒಂದು ಚರಿತ್ರೆಯಲ್ಲಿ ದಾಖಲಾಗದೆ ಉಳಿದಂಥ ಕೆಳಜಾತಿ ಆಗಿರ್ಬೋದು, ಕೆಳವರ್ಗದಾಗಿರ್ಬೋದು, ಆ ಕೆಳಜಾತಿ ಮತ್ತು ಕೆಳವರ್ಗದ ಸಮುದಾಯಗಳ ಚರಿತ್ರೆಯನ್ನು ಈ ಗುಂಪುಗಳು ವಸಾಹತುಶಾಹಿಗೆ ಮತ್ತು ಸ್ಥಳೀಯ ಬಲಾಢ್ಯ ವರ್ಗಗಳಿಗೆ ಒಡ್ಡಿದ ಒಂದು ಪ್ರತಿಭಟನೆ ಅಥವಾ ಪ್ರತಿರೋಧಗಳನ್ನು ಆಧರಿಸ್ಬಿಟ್ಟು ಮೂಲೆಗೊತ್ತಲ್ಪಟ್ಟಂಥ ವ್ಯಕ್ತಿಗಳ ಅಥವಾ ಸಮುದಾಯಗಳ ಧ್ವನಿಗಳನ್ನು ಸಬಾಲ್ಟರ್ನ್ ಅಧ್ಯಯನ ಸಂಪುಟಗಳಲ್ಲಿ ಗುಹಾ ಮತ್ತು ಅವರ ಸಂಗಡಿಗರು ಒಂದು ರೀತಿ ಅಸಾಂಪ್ರದಾಯಿಕ ರೀತಿಯಲ್ಲಿ ದಾಖಲು ಮಾಡಿರೋದನ್ನು ನಾವು ಕಾಣ್ತೀವಿ. ಅಂದರೆ ವಸಾಹತುಶಾಹಿ ಶಕ್ತಿಗಳು ಮತ್ತು ಅದಕ್ಕೆ ಪ್ರತಿಸ್ಪರ್ಧಿ ಎಂದು ಬಿಂಬಿಸಿಕೊಂಡಂಥ ಕಾಂಗ್ರೆಸ್ನ ಮಧ್ಯಮ ವರ್ಗದ ಹಿತಾಸಕ್ತಿಗಳು ತುಳಿತಕ್ಕೊಳಗಾದಂಥ ಸಮುದಾಯಗಳನ್ನು ಅಥವಾ ಬುಡಕಟ್ಟುಗಳನ್ನು ರಾಜಕೀಯ ಸಾಂಸ್ಕೃತಿಕ ಕೇಂದ್ರಗಳಿಂದ ದೂರ ಇಟ್ಟ ಬಗೆಗಳನ್ನು ಅಧ್ಯಯನ ಮಾಡಲು ಈ ಸಬಾಲ್ಟರ್ನ್ ಅಧ್ಯಯನಕಾರರು ಒಂದು ಅಧ್ಯಯನ ಕ್ರಮವೊಂದನ್ನು ರೂಪಿಸ್ತಾರೆ. ಸೊ ಅದರಿಂದಾಗಿ 1980ರ ಒಂದು ದಶಕದಲ್ಲಿ ರಣಜಿತ್ ಗುಹಾರವರು ಕೈಗೊಂಡಂಥ ಈ ಸಬಾಲ್ಟರ್ನ್ ಅಧ್ಯಯನ ಯೋಜನೆ ಇಂದು ಏನಾಗಿದೆಯಪ್ಪ ಅಂದರೆ ಸಮಾಜ ವಿಜ್ಞಾನಗಳಲ್ಲಿ ಮಾತ್ರ ಅಲ್ಲದೆ ಸಾಹಿತ್ಯ ವಲಯಗಳಲ್ಲೂ ಸಹ ಅತ್ಯಂತ ಪ್ರಭಾವಶಾಲಿಯಾಗಿ ಬೆಳೆದಿರೋದು ನಾವು ಕಾಣ್ತೀವಿ. ಸೊ ರಣಜಿತ್ ಗುಹಾ ಆಗಿರ್ಬೋದು, ಪಾರ್ಥ ಚಟರ್ಜಿ ಆಗಿರ್ಬೋದು, ಡೇವಿಡ್ ಆರ್ನಾಲ್ಡ್ ಆಗಿರ್ಬೋದು, ದೀಪೇಶ್ ಚಕ್ರವರ್ತಿ, ಶಹೀದ್ ಅಮೀನ್, ಜ್ಞಾನೇಂದ್ರ ಪಾಂಡೆ, ಜ್ಞಾನಪ್ರಕಾಶು, ಸೊ ಇವರೆಲ್ಲರೂ ಸಹ ಭಾರತದ ಪ್ರಮುಖ ಸಬಾಲ್ಟರ್ನ್ ಇತಿಹಾಸಕಾರರಾಗಿರೋದ ನಾವು ಕಾಣ್ತೀವಿ. ಇವರೆಲ್ಲರೂ ಈ ಕೆಳವರ್ಗದ ಅಥವಾ ಕೆಳಸ್ತರದ ಒಂದು ಇತಿಹಾಸ ರಚನೆಗೆ ಬಹಳ ಪ್ರಾಮುಖ್ಯತೆಯನ್ನು ಕೊಟ್ಟಂಥವ್ರು. ಹಾಗೆಯೇ ಇದು ಯಾವ ರೀತಿ ಬಂತು ಈ ಸಬಾಲ್ಟರ್ನ್ ಅನ್ನುವಂಥ ಪದ ಅಂತಂದು ನಾವು ನೋಡಿದರೆ, ಈ ಸಬಾಲ್ಟರ್ನ್ ಎನ್ನುವಂಥ ಪದವು ಯುರೋಪಿನ ಮಧ್ಯಕಾಲೀನೋತ್ತರ ಸಂದರ್ಭದಲ್ಲಿ ರೈತರನ್ನ ಗುರುತಿಸಿದಂಥ ಒಂದು ಪದ ಆಗಿತ್ತು. ಅಂದರೆ ಯುರೋಪಿನಲ್ಲಿ ಮಧ್ಯಕಾಲೀನದ ನಂತರ ಸಂದರ್ಭದಲ್ಲಿ ರೈತರನ್ನ ಸಬಾಲ್ಟರ್ನ್ ಅಂತಂದ್ಬಿಟ್ಟು ಗುರುತಿಸ್ತಾ ಇದ್ರು. 1700ರ ಒಂದು ಸಂದರ್ಭದಲ್ಲಿ ರೈತ ಮೂಲವನ್ನು ಹೊಂದಿದಂಥ ಕೆಳವರ್ಗದ ಸೈನಿಕರನ್ನ ಸಬಾಲ್ಟರ್ನ್ ಅಂತ ಕರೀತಾ ಇದ್ರು. ಅಂದರೆ ಈಗ ಸಾಮಾನ್ಯವಾಗಿ ಸೈನಿಕರು ಅವರು ರೈತರಾಗಿ ಇರ್ತಾ ಇದ್ರು, ಕೆಳಸ್ತರದ ಸೈನಿಕರು, ಕೆಳವರ್ಗದ ಸೈನಿಕರು. ಆ ಕೆಳವರ್ಗದ ಸೈನಿಕರನ್ನ ಸಬಾಲ್ಟರ್ನ್ ಅಂತ ಅಂದ್ಬಿಟ್ಟು ಕರೀತಾ ಇದ್ರು. ಈ ಆಂಟೋನಿಯೋ ಗ್ರಾಮ್ಸಿ ಇವರನ್ನ ಈ ಸಬಾಲ್ಟರ್ನ್ ಚರಿತ್ರ ಲೇಖನ ಕಲೆಯ ಪಿತಾಮಹ ಅಂತ ಅಂದ್ಬಿಟ್ಟು ಕರೆದಿದ್ದೀವಿ. ಈ ಆಂಟೋನಿಯೋ ಗ್ರಾಮ್ಸಿ ಅವನು ಕಾರಾಗೃಹದಲ್ಲಿದ್ದಂಥ ಸಂದರ್ಭದಲ್ಲಿ 1920ರ ಒಂದು ದಶಕದಲ್ಲಿ ಈತ ಇಟಲಿಯ ಬೆನಿಟೋ ಮುಸೋಲಿನಿಯ ಸಮಕಾಲೀನ ಮತ್ತು ಅವನ ಸ್ನೇಹಿತನಾಗಿದ್ದಂಥವನು. ಆತನನ್ನು ಇವನು ಮುಸೋಲಿನಿ ಸೆರೆಮನೆಗೆ ಹಾಕ್ತಾನೆ. ಆಂಟೋನಿಯೋ ಗ್ರಾಮ್ಸಿ ಈ ಒಂದು ವರ್ಗ ಸಂಘರ್ಷದ ಹಿನ್ನೆಲೆಯಲ್ಲಿ ಸಬಾಲ್ಟರ್ನ್ ಐಡೆಂಟಿಟಿಯನ್ನು ಪ್ರಚುರಪಡಿಸಿದ ನಾವು ಕಾಣ್ತೀವಿ. 1920ರ ಒಂದು ಸಮಯದಲ್ಲಿ ಕಾರಾಗೃಹದಲ್ಲಿ ಇದ್ದಂಥ ಗ್ರಾಮ್ಸಿ ಅಂದರೆ ಕಾರ್ಲ್ ಮಾರ್ಕ್ಸ್ನ ಪರಿಭಾಷೆಯಾದಂಥ ಪ್ರೊಲೆಟೋರಿಯನ್ ಅಂದರೆ ಕಾರ್ಮಿಕ ಅಂತ ಅಂದ್ಬಿಟ್ಟು, ಆ ಕಾರ್ಮಿಕ ಎನ್ನುವಂಥ ಪದದ ಬದಲಿಗೆ ಇವನು ಸಬಾಲ್ಟರ್ನ್ ಎಂದು ಎನ್ನುವಂಥ ಪದವನ್ನು ಬಳಸಿದ್ ನಾವು ಕಾಣ್ತೀವಿ. ಸೊ ಯಾಕೆ ಈ ಒಂದು ಪದವನ್ನು ಬಳಸೋಣಪ್ಪ ಅಂತಂದರೆ, ಅಧಿಕಾರೂಢರಾಗಿದ್ದಂಥ ಈ ಫ್ಯಾಸಿಸ್ಟ್ ಶಕ್ತಿ ಇತ್ತಲ್ವ ಮುಸೋಲಿನಿ, ಆ ಫ್ಯಾಸಿಸ್ಟ್ ಸರ್ಕಾರದ ಹದ್ದಿನ ಕಣ್ಣಿನಿಂದ ಪಾರಾಗಲು ಈ ಒಂದು ಸಬಾಲ್ಟರ್ನ್ ಎನ್ನುವಂಥ ಪದವನ್ನು ಅವನು ಬಳಸ್ತಾ ಇದ್ದ. ಸೊ ಈ ಒಂದು ವಿಚಾರವನ್ನು ಗಾಯತ್ರಿ ಚಕ್ರವರ್ತಿಯವರು ಬರೆದಿರುವಂಥ ಚತುರ್ವೇದಿ ಇದರಲ್ಲಿ ನಾವು ಗುರುತಿಸ್ಬೋದು. ಆ ಚಾರಿತ್ರಿಕ ಅಧ್ಯಯನದ ಸಂದರ್ಭದಲ್ಲಿ ಗ್ರಾಮ್ಸಿ ಸಿದ್ಧಾಂತಗಳನ್ನು ಸಬಾಲ್ಟರ್ನ್ ಅಧ್ಯಯನಕಾರರು ಬಹಳ ವಿಮರ್ಶಾತ್ಮಕವಾಗಿ ಉಪಯೋಗಿಸಿರೋದು ನಾವು ಕಾಣ್ತೀವಿ. ಹೀಗೆ ಈ ಸಬಾಲ್ಟರ್ನ್ ಚರಿತ್ರೆಗೆ ತನ್ನದೇ ಆದಂಥ ಒಂದು ಇತಿಹಾಸ ಇರೋದನ್ನು ನಾವು ಕಾಣ್ತೀವಿ. ಸೊ ರಾಜ್ಯ ಕೇಂದ್ರಿತ ಅಧ್ಯಯನಗಳು 1920ರ ದಶಕದಲ್ಲಿ ವಿನಾಶವಾಗುತ್ತಿದ್ದಂಥ ಒಂದು ಸಂದರ್ಭದಲ್ಲಿ ಸಮಾಜ ಚರಿತ್ರೆಯನ್ನು ತಳದಿಂದ ನೋಡುವಂಥ ಪ್ರಯತ್ನಗಳು ಪ್ರವರ್ಧಮಾನಕ್ಕೆ ಬರ್ತವೆ. ಸೊ ಆ ಒಂದು ಸಂದರ್ಭದಲ್ಲಿ
E.P. ಥಾಮ್ಸನ್ ಅನ್ನೋರು ಪ್ರಕಟಿಸಿದಂಥ ಒಂದು ಕೃತಿ ದ ಮೇಕಿಂಗ್ ಆಫ್ ಇಂಗ್ಲಿಷ್ ವರ್ಕಿಂಗ್ ಕ್ಲಾಸ್. ಸೊ ಇದು ಸಬಾಲ್ಟರ್ನ್ ಅಧ್ಯಯನಕಾರರಿಗೆ ಒಂದು ಬಹಳ ದೊಡ್ಡ ಸ್ಫೂರ್ತಿಯಾಗಿ ಮಾರ್ಪಡುತ್ತೆ. ಸೊ ಹಾಗೆಯೇ 1982ರಲ್ಲಿ ಎರಿಕ್ ವೋಲ್ಟ್ ಅವರು ಪ್ರಕಟಿಸಿದಂಥ ಯುರೋಪ್ ಅಂಡ್ ದಿ ಪೀಪಲ್ ವಿತೌಟ್ ಹಿಸ್ಟ್ರಿ ಈ ಒಂದು ನಿಟ್ಟಿನಲ್ಲಿ ಒಂದು ಪ್ರಮುಖವಾದಂಥ ಕೃತಿಯಾಗಿ ಕಂಡುಬರುತ್ತೆ. ಸೊ ಜಾಗತಿಕ ಚರಿತ್ರೆಯನ್ನು ಕೆಳಸ್ತರದಿಂದ ನೋಡುವಂಥ ಕೃತಿಯಾಗಿ ಒಂದು ಕೃತಿ ಕಂಡುಬರುತ್ತೆ. ಅಂದರೆ ಎರಿಕ್ ವೋಲ್ಟ್ ಅವರು ಬರೆದಂಥ ಯುರೋಪ್ ಅಂಡ್ ದಿ ಪೀಪಲ್ ವಿತೌಟ್ ಹಿಸ್ಟ್ರಿ ಎನ್ನುವಂಥ ಒಂದು ಕೃತಿ. ಇನ್ನು ನಮ್ಮ ಭಾರತದ ಒಂದು ಸಂದರ್ಭದಲ್ಲಿ ನಾವು ನೋಡಿದರೆ ಬ್ರಿಟನ್ನಿನ ಕೆಲವು ಯುವ ಇತಿಹಾಸಕಾರರ ಜೊತೆಗೂಡಿ 1970ರ ದಶಕದಲ್ಲಿ ಸಬಾಲ್ಟರ್ನ್ ಸ್ಟಡೀಸ್ ಎನ್ನುವಂಥ ಸಂಪುಟಗಳ ಸ್ಥಾಪಕ ಸಂಪಾದಕರಾದಂಥ ರಂಜಿತ್ ಗುಹಾರ್ ಅವರು ದಕ್ಷಿಣ ಏಷ್ಯಾದ ಚರಿತ್ರೆ ರಚನಾ ಶಾಸ್ತ್ರ ಕುರಿತು ಅನೇಕ ಹಂತಗಳನ್ನು ಚರ್ಚೆಗೆ ಕೈಗೆತ್ತಿಕೊಳ್ತಾರೆ. ಸೊ ಕೈಗೆತ್ಕೊಂಡ್ಬಿಟ್ಟು ಒಂದು ಹೊಸ ಬಗೆಯ ಅಕಾಡೆಮಿಕ್ ಬೌದ್ಧಿಕ ಚಾಲನೆಗೆ ಅವರು ಚಾಲನೆಯನ್ನು ನೀಡುತ್ತಾರೆ. ಸೊ ಈ ರೀತಿ ರಂಜಿತ್ ಗುಹಾರ್ ಅವರ ಒಂದು ಪ್ರಯತ್ನದ ಫಲವಾಗಿ ನಮ್ಮ ಏಷ್ಯಾ ವಿಭಾಗದಲ್ಲಿ ಈ ಸಬಾಲ್ಟರ್ನ್ ಚರಿತ್ರಾ ಲೇಖನ ಕಲೆ ಒಂದು ಅಸ್ತಿತ್ವಕ್ಕೆ ಬರುತ್ತೆ ಅಥವಾ ಚಾಲನೆಗೆ ಬರುತ್ತೆ. ಸೊ ಅಂಥ ಒಂದು ಸಂದರ್ಭದಲ್ಲಿ ಅವರ ಜೊತೆಯಲ್ಲಿದ್ದಂಥವರು ಶಹೀದ್ ಅಮೀನು, ಡೇವಿಡ್ ಆರ್ನಾಲ್ಡ್, ಪಾರ್ಥ ಚಟರ್ಜಿ, ಡೇವಿಡ್ ಹರ್ಡಿಮನ್, ಜ್ಞಾನೇಂದ್ರ ಪಾಂಡೆ, ಸೊ ಇಂಥವರನ್ನು ಒಳಗೊಂಡ ಒಂದು ವಿದ್ವಾಂಸರ ಗುಂಪು ರಂಜಿತ್ ಗುಹಾರ್ ಅವರ ನೇತೃತ್ವದಲ್ಲಿ ಸೊ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಕೇವಲ ಗಣ್ಯ ವ್ಯಕ್ತಿಗಳ ಅಥವಾ ಗಣ್ಯ ವ್ಯಕ್ತಿಗಳಂದರೆ ಎಲೈಟ್ ಗಣ್ಯ ವ್ಯಕ್ತಿಗಳ ಕಾಣಿಕೆಗಳನ್ನು ಮಾತ್ರ ವೈಭವೀಕರಿಸುತ್ತಾ ಭಾರತದ ರಾಷ್ಟ್ರೀಯ ಚರಿತ್ರೆಯನ್ನು ನಿರ್ವಚಿಸುವಂಥ ಪ್ರಯತ್ನಗಳಿಗೆ ತೀವ್ರವಾದಂಥ ಒಂದು ಆಕ್ಷೇಪಗಳನ್ನು ಎತ್ತುತ್ತಾರೆ. ಅಂದರೆ ಭಾರತದ ಒಂದು ರಾಷ್ಟ್ರೀಯ ಚಳವಳಿ ಕೇವಲ ಗಣ್ಯ ವರ್ಗದವರಿಂದ ಮಾತ್ರ ನಡೀತಿದೆ, ಅವರಿಂದ ಆದಂಥದ್ದು ಅನ್ನೋದನ್ನು ಅವರು ತೀವ್ರವಾಗಿ ಖಂಡಿಸ್ಬಿಟ್ಟು ಇದರಲ್ಲಿ ಸಾಮಾನ್ಯ ಜನರ ರಾಜಕಾರಣವನ್ನು ಉಪೇಕ್ಷೆ ಮಾಡಿದರ ಬಗ್ಗೆ ಅವರು ಕ್ರೋಧವನ್ನು ಸಹ ವ್ಯಕ್ತಪಡಿಸ್ತಾರೆ. ಸೊ ಒಂದು ರೀತಿ ಈ ಸಾಂಪ್ರದಾಯಿಕ ಮಾರ್ಕ್ಸಿಸಮ್ ಅನ್ನ ವಿಮರ್ಶಿಸುತ್ತಾ ಮತ್ತು ಕೇಂಬ್ರಿಡ್ಜ್ ಪಂಥವನ್ನು ನಿರಾಕರಿಸುತ್ತಲೇ ಬೆಳೆದಂಥ ಒಂದು ಹೊಸ ಪಂಥವನ್ನು ನಾವು ಸಬಾಲ್ಟರ್ನ್ ಸ್ಟಡೀಸ್ ಅಂತ ಅಂದ್ಬಿಟ್ಟು ಕರಿಬಹುದು. ಇನ್ನು 1980ರ ದಶಕದ ಆರಂಭದಲ್ಲಿ ಹೊರಬಂದಂಥ ಸಬಾಲ್ಟರ್ನ್ ಅಧ್ಯಯನ ಕೃತಿಗಳು ಮುಖ್ಯವಾಗಿ ವಸಾಹತು ಕಾಲದ ಚರಿತ್ರೆಯನ್ನು ಕೇಂದ್ರೀಕರಿಸಿಕೊಂಡಿರ್ತವೆ. ಆದರೆ ನಂತರ ಬಂದಂಥ ಕೃತಿಗಳು ಬಹುತೇಕ ಪ್ರಾಂತೀಯ ಚರಿತ್ರೆಯ ರಚನೆಗೆ ಪ್ರಾಂತೀಯ ಚರಿತ್ರೆಯ ರಚನೆಯ ಕಡೆಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಟ್ಕೊಂಡು ಬಂದಿರೋದನ್ನು ನಾವು ಕಾಣ್ತೀವಿ. 1980ರ ದಶಕದ ಕೊನೆಯ ಭಾಗದಲ್ಲಿ ಈ ಅಧ್ಯಯನ ಒಂದು ವಿಶಿಷ್ಟ ರೂಪವನ್ನು ಸಹ ಪಡ್ಕೊಳ್ಳುತ್ತೆ. ನಮ್ಮ ಭಾರತೀಯ ಸ್ವಾತಂತ್ರ್ಯ ಸಂಗ್ರಾಮದ ಕಾಲದ ಚರಿತ್ರೆಯನ್ನು ಒಂದು ಪುನರ್ ನಿರೂಪಿಸುವಂಥ ಹಂಬಲವುಳ್ಳಂಥ ಸಬಾಲ್ಟರ್ನ್ ಅಧ್ಯಯನ ಲೇಖನ ಕ್ರಮ 1980 ಅಥವಾ 90ರ ಒಂದು ದಶಕದಲ್ಲಿ ಸಾಕಷ್ಟು ಮಹತ್ವವನ್ನು ಮತ್ತು ವಿಚಾರಗಳನ್ನು ಸಹ ಸೃಷ್ಟಿಸಿದ್ದನ್ನು ನಾವು ಕಾಣ್ತೀವಿ. ಅವನು ಆಗಲೇ ಹೇಳಿದಂತೆ ರಂಜಿತ್ ಗುಹಾರ್ ಅವರ ಪ್ರಯತ್ನದ ಫಲವಾಗಿ ಇದೊಂದು ನಿರ್ದಿಷ್ಟ ರೂಪವನ್ನು ಪಡ್ಕೊಳ್ಳುತ್ತೆ. ಸೊ ಅವರಿಗೆ ಒಂದು ಬೆಂಬಲವಾಗಿ ನಿಂತವರು ಯಾರಪ್ಪ ಅಂತಂದರೆ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದ ಇತಿಹಾಸಕಾರರಾದಂಥ ವಿನಾಯಕ ಚತುರ್ವೇದಿ ಅವರು. ಸೊ ಅವರು ಸಬಾಲ್ಟರ್ನ್ ಸ್ಟಡೀಸ್ನ ಬೌದ್ಧಿಕ ಆರಂಭಿಕ ಹಂತಗಳನ್ನು ಒಂದು ತಮ್ಮ ಕೃತಿಯಾದಂಥ ಮ್ಯಾಪಿಂಗ್ ಸಬಾಲ್ಟರ್ನ್ ಸ್ಟಡೀಸ್ ಅಂಡ್ ದಿ ಪೋಸ್ಟ್ ಕಲೋನಿಯಲ್ ಎನ್ನುವಂಥ ಕೃತಿಯಲ್ಲಿ ಗುರುತಿಸಿದ್ದಾರೆ ಅವರು. ಸೊ ಇವರು ರಂಜಿತ್ ಗುಹಾರ್ ಅವರಿಗೆ ಒಂದು ರೀತಿ ಗುರುಗಳು ಮತ್ತು ಮಾರ್ಗದರ್ಶಕರಾಗಿದ್ದಂಥ ಈ ಒಂದು ಸುಶೋಭನ್ ಸರ್ಕಾರ್. ಸೊ ಅವರು ಕೋಲ್ಕತ್ತಾದ ಒಂದು ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿದ್ದಂಥವರು. ಸೊ ಭಾರತದ ಮಟ್ಟಿಗೆ ಸಬಾಲ್ಟರ್ನ್ ಚಿಂತನೆಗಳನ್ನು ಪರಾಮರ್ಶಿಸಲು ಪ್ರಯತ್ನಿಸಿದಂಥ ಮೊದಲನೆಯ ವಿದ್ವಾಂಸರು ಯಾರಪ್ಪ ಅಂತಂದರೆ ಈ ಸುಶೋಭನ್ ಸರ್ಕಾರ್ ಅವರು. ಇವರು ನಮ್ಮ ರಂಜಿತ್ ಗುಹಾರ್ ಅವರಿಗೆ ಗುರುಗಳಾಗಿದ್ದಂಥವರು. ಸೊ ಅವರು ರಂಜಿತ್ ಗುಹಾರ್ ಅವರು ಬರೆದಂಥ ಒಂದು ಕೃತಿ ಎ ರೂಲ್ ಆಫ್ ಪ್ರಾಪರ್ಟಿ ಫಾರ್ ಬೆಂಗಾಲ್ ಎನ್ನುವಂಥ ಕೃತಿಯನ್ನು ಅವರು ತಮ್ಮ ಗುರುಗಳಾದಂಥ ಸುಶೋಭನ್ ಸರ್ಕಾರ್ ಅವರಿಗೆ ಅರ್ಪಿಸಿರೋದ್ರಿಂದಲೇ ಗೊತ್ತಾಗುತ್ತೆ ಅವರು ಎಂತಹ ಒಂದು ಪ್ರಾಮುಖ್ಯತೆಯನ್ನು ಅವರಿಗೆ ಕೊಟ್ಟಿದ್ರು ಅನ್ನೋದನ್ನು. ಹಾಗೆಯೇ
ನಾವು ಇಲ್ಲಿಯವರೆಗಿನ ಒಂದು ಚರಿತ್ರ ಲೇಖನಗಳು ಮತ್ತು ಪ್ರಭುತ್ವ ಸಂಸ್ಕೃತಿಯ ಲೋಕದೃಷ್ಟಿಯಿಂದಲೇ ಆಗಿರೋದನ್ನು ನಾವು ಕಾಣ್ತೀವಿ. ಸೊ ಆದರೆ ಈ ರಣಜಿತ್ ಗುಹಾರ್ ಅವರು ಅವರ ಪ್ರಯತ್ನದ ಫಲವಾಗಿ ಏನು ಈ ಕೆಳ ಸಮುದಾಯಗಳ ಒಂದು ಚರಿತ್ರೆಯನ್ನು ಬರೆಯೋದಕ್ಕೆ ಆರಂಭ ಮಾಡ್ತಾರೆ. ಈ ಕೆಳ ಸಮುದಾಯಗಳು ಒಂದು ಪ್ರಭುತ್ವದ ಸಂಸ್ಕೃತಿಯ ಯಜಮಾನಿಕೆಗೆ ಒಳಪಟ್ಟು ಸಮಾಜಗಳಾಗಿದ್ದು ಅವುಗಳ ಭೌತಿಕ ವಾಸ್ತವ ಪ್ರಭುತ್ವದ ಒಂದು ಸಂಸ್ಕೃತಿಗೆ ವಿರೋಧಿಯಾದ ಅಥವಾ ಅರ್ಥಪೂರ್ಣವಲ್ಲದ ಲೋಕದೃಷ್ಟಿಯನ್ನು ಒಳಗೊಂಡಿರುತ್ತೆ. ಸೊ ಇಲ್ಲಿವರೆಗಿನ ಒಂದು ಚರಿತ್ರ ಲೇಖನಗಳು ಪ್ರಭುತ್ವ ಸಂಸ್ಕೃತಿಯ ಲೋಕದೃಷ್ಟಿಯಿಂದಲೇ ಸೃಷ್ಟಿಯಾಗಿರೋಂಥವು. ಸೊ ಅವುಗಳಿಗೆ ಎಡಪಂಥೀಯ ಚರಿತ್ರೆಯೂ ಸಹ ಹೊರತಾಗಿಲ್ಲ ಅನ್ನೋದು ಸಬಲ್ಟನ್ ಚರಿತ್ರಕಾರರ ಒಂದು ವಾದ ಆಗಿತ್ತು. ನಮ್ಮ ಭಾರತೀಯ ಸ್ವಾತಂತ್ರ್ಯ ಸಂಗ್ರಾಮವಾದ ಲೋಕದೃಷ್ಟಿ ಕೂಡ ಅದನ್ನು ಸಹ ಪ್ರಭುತ್ವ ಲೋಕದೃಷ್ಟಿಯೇ ಆಗಿದೆ. ಯಾಕೆಂತಂದರೆ ಅದನ್ನು ಸಹ ಅದೇ ರೀತಿಯಲ್ಲೇ ರಚನೆ ಮಾಡ್ಕೊಂಡು ಹೋಗಿರೋದು ನಾವು ಕಾಣ್ತೀವಿ. ಹಾಗೇನೆ ಬ್ರಿಟಿಷರ ಒಂದು ಪ್ರಭುತ್ವವನ್ನು ವಿರೋಧಿಸಿದಂಥ ಈ ರಾಷ್ಟ್ರೀಯವಾದಿಗಳು ಅವರ ಪ್ರಭುತ್ವವನ್ನು ಅಂತರ್ಗತ ಮಾಡಿಕೊಂಡು ಅದನ್ನು ತಾವೇ ಪಡೆಯಲಿಕ್ಕಾಗಿ ಹೋರಾಟವನ್ನು ನಡೆಸಿದಂಥವ್ರು. ಸೊ ಈ ಒಂದು ಹೋರಾಟಕ್ಕೆ ಅನೇಕ ಸಬಾಲ್ಟರ್ನ್ ಸಮುದಾಯಗಳಾದಂಥ ರೈತ ಮತ್ತು ಬುಡಕಟ್ಟು ಸಮಾಜಗಳನ್ನು ಅವರು ಬಳಸ್ಕೊಂಡಿರೋದು ನಾವು ಕಾಣ್ತೀವಿ. ಅಂದರೆ ಈ ರಾಷ್ಟ್ರೀಯವಾದಿಗಳಂತ ನಾವೇನು ಕರಿತೀವೋ, ಸೊ ಅವರು ಈ ಸಬಾಲ್ಟರ್ನ್ ಸಮುದಾಯಗಳಾದಂಥ ರೈತರು ಮತ್ತು ಬುಡಕಟ್ಟುಗಳನ್ನು ಬಳಸ್ಕೊಂಡ್ಬಿಟ್ಟು ರಾಷ್ಟ್ರೀಯ ಹೋರಾಟವನ್ನು ನಡೆಸಿರೋದು ನಾವು ಕಾಣ್ತೀವಿ. ಈ ಒಂದು ಬಳಸಿಕೊಳ್ಳುವಿಕೆ ಗಾಂಧೀಜಿಯವರ ಕಾಲದಲ್ಲೇ ಪ್ರಾರಂಭ ಆಗಿದ್ದನ್ನು ನಾವು ಕಾಣ್ತೀವಿ. ಈ ಕೆಳ ಸಮುದಾಯಗಳು ತಮ್ಮ ಲೋಕದೃಷ್ಟಿ ಬೇರೆಯಾಗಿದ್ರೂ ಸಹ ಈ ಹೋರಾಟದಲ್ಲಿ ಹೇಗೆ ಒಳಪಟ್ಟು ಎಂಬುದನ್ನು ಈ ಸಬಾಲ್ಟರ್ನ್ ಚರಿತ್ರಕಾರರು ವಿಶ್ಲೇಷಣೆಯನ್ನು ಮಾಡಿರೋದು ನಾವು ಕಾಣ್ತೀವಿ. ಸೊ ಒಂದು ರೀತಿಯಲ್ಲಿ ಭಾರತೀಯ ಸ್ವಾತಂತ್ರ್ಯ ಹೋರಾಟದ ಒಂದು ಪ್ರಭುತ್ವ ಸ್ಥಾಪನೆಯ ರಾಜಕೀಯವನ್ನು ಇದು ಬಯಲು ಮಾಡುತ್ತೆ, ಈ ಒಂದು ಸಬಾಲ್ಟರ್ನ್ ಚರಿತ್ರ ಲೇಖನಕಾರಿ. ಇನ್ನು 1980-90 ಅವಧಿಯಲ್ಲಿ ಈ ಸಬಾಲ್ಟರ್ನ್ ಚರಿತ್ರ ಲೇಖನಗಳು ಮಾರ್ಕ್ಸ್ವಾದಿ ಸೈದ್ಧಾಂತಿಕ ಚೌಕಟ್ಟಿಗೆ ಹೊಂದಿಕೊಳ್ಳುವಂತೆಯೇ ರಚನೆಯಾಗಿದ್ದವು. ಏಕೆಂದರೆ ಈ ಅವಧಿಯಲ್ಲಿ ರಚನೆ ಮಾಡಿದಂಥ ಚರಿತ್ರಕಾರರೆಲ್ಲರೂ ಸಹ ಮಾರ್ಕ್ಸ್ವಾದಿ ಚರಿತ್ರಕಾರರೇ ಆಗಿದ್ದು. ಹಾಗಾಗಿ ಇದು ಒಂದು ರೀತಿ ಏನಾಗಿರತಕ್ಕಂತಂದರೆ ಮಾರ್ಕ್ಸ್ವಾದಿ ಸೈದ್ಧಾಂತಿಕ ಚೌಕಟ್ಟುಗಳಿಗೆ ಹೊಂದಿಕೊಳ್ಳುವಂತೆಯೇ ಇತ್ತು. ಈ ಒಂದು ಹಂತದಲ್ಲಿ ಅತ್ಯಂತ ಸಮರ್ಥವಾಗಿ ಬರೆದವರ ಯಾರಪ್ಪ ಅಂತಂದರೆ ಖ್ಯಾತ ಇತಿಹಾಸಕಾರರಾದಂಥ ಸುಮಿತ್ ಸರ್ಕಾರ್ ಅವರ ಒಂದು ಬಗ್ಗೆ ನಮಗೆಲ್ಲ ಗೊತ್ತಿದೆ. ಸೊ ಅವರು ಈ ಒಂದು ಹಂತದ ಒಬ್ಬ ಪ್ರಮುಖ ಲೇಖಕರಾಗಿ ಕಂಡುಬರ್ತಾರೆ. ಸೊ ಆದರೆ 1990ರ ನಂತರ ಈ ಸಬಾಲ್ಟರ್ನ್ ಅಧ್ಯಯನಗಳು ಆಧುನಿಕೋತ್ತರ ಚಿಂತನೆಗಳನ್ನು ವ್ಯಕ್ತಪಡಿಸ್ತವೆ. ಅಂದರೆ ಏನು ನಾವು ಪೋಸ್ಟ್ ಮಾಡರ್ನಿಸ್ಟ್ ಅಂತ ನಾವೇನು ಕರಿತೀವಲ್ವ, ಆ ಪೋಸ್ಟ್ ಮಾಡರ್ನಿಸ್ಟ್ ಚಿಂತನೆಗಳನ್ನು ಈ ಸಬಾಲ್ಟರ್ನ್ ಅಧ್ಯಯನಗಳು ವ್ಯಕ್ತಪಡಿಸಿದ್ದು ನಾವು ಕಾಣ್ತೀವಿ 1990ರ ನಂತರ. ಅಂದರೆ ಮಾರ್ಕ್ಸ್ವಾದವನ್ನು ಸೇರಿದಂತೆ ಎಲ್ಲ ಪಾಶ್ಚಾತ್ಯ ಚಿಂತನೆಗಳು ಅನ್ಯ ದೇಶಗಳ ಮೇಲೆ ಪಾಶ್ಚಾತ್ಯರ ವಿಚಾರಗಳ ಪ್ರಭುತ್ವವನ್ನು ಸೃಷ್ಟಿ ಮಾಡ್ತವೆ. ಮತ್ತು ಈ ವಿಚಾರಗಳು ಮೂಲತಃ ಯುರೋಪಿನ ಜ್ಞಾನೋದಯ ಯುಗದ ಆಧುನಿಕ ಚಿಂತನೆಗಳಾಗಿದ್ದಾವೆ. ಗಮನಿಸಬೇಕಾದಂಥ ಒಂದು ಅಂಶ, ಈ ಚಿಂತನೆಗಳು ಅನ್ಯ ಸಂಸ್ಕೃತಿಗಳ ಒಂದು ಅಸ್ತಿತ್ವವನ್ನು ಅಲ್ಲಗೆಳಿತವೆ. ಈ ಅನ್ಯ ಚಿಂತನಾ ಮಾರ್ಗಗಳನ್ನು ಅರ್ಥಹೀನ ಎಂದು ಇವು ತಿರಸ್ಕರಿಸ್ತವೆ. ಮತ್ತು ಆಯಾ ದೇಶಗಳ ವಾಸ್ತವವಲ್ಲದ ಕಾಲ್ಪನಿಕ ಪ್ರಭೇದಗಳನ್ನು ಐರೋಪ್ಯ ಚಿಂತನೆಗಳಿಗೆ ಪೂರಕವಾಗುವಂತೆ ದೇಶಿ ಚಿಂತಕರು ಸೃಷ್ಟಿ ಮಾಡ್ತಾರೆ. ಇಂತಹ ಪ್ರಭೇದಗಳಲ್ಲಿ ರಾಷ್ಟ್ರ, ಹಿಂದೂ ಧರ್ಮ, ಚರಿತ್ರೆ ಇವೆಲ್ಲವೂ ಸಹ ಪ್ರಮುಖವಾಗಿರೋದು ನಾವು ಕಾಣ್ತೀವಿ. ಸೊ ಭಾರತದಲ್ಲಿ ಈ ಪ್ರಭೇದಗಳು ಹೇಗೆ ಆಧುನಿಕ ಸೃಷ್ಟಿಗಳಾಗಿವೆ ಎಂಬುದನ್ನು ಭಾರತ ಚಟರ್ಜಿಯವರಂಥ ಚರಿತ್ರಕಾರರು ತಮ್ಮ ನೇಷನ್ ಆ್ಯಂಡ್ ಇಟ್ಸ್ ಫ್ರಾಗ್ಮೆಂಟ್ಸ್ ಎನ್ನುವಂಥ ಒಂದು ಕೃತಿಯಲ್ಲಿ ತೋರಿಸ್ಕೊಟ್ಟಿರೋದು ನಾವು ಕಾಣ್ತೀವಿ. ಇವರು ಭಾರತ ಚಟರ್ಜಿ ಅವರು ಬರೆದಂಥ ಒಂದು ಕೃತಿಯಾದಂಥ ನೇಷನ್ ಆ್ಯಂಡ್ ಇಟ್ಸ್ ಫ್ರಾಗ್ಮೆಂಟ್ಸ್ ಎನ್ನುವಂಥ ಕೃತಿಯಲ್ಲಿ ಈ ಪ್ರಭೇದಗಳು ಹೇಗೆ ಆಧುನಿಕ ಸೃಷ್ಟಿಗಳಾಗಿದ್ದಾವೆ ಅನ್ನೋದನ್ನು ಅವರು ಭಾಳ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಸೊ
ಈ ಒಂದು ಪಾರ್ಥಾವ್ ಚಟರ್ಜಿ ಅವರ ಒಂದು ಗುಂಪಿಗೆ ಸೇರಿದಂಥವರು ದೀಪೇಶ್ ಚಕ್ರವರ್ತಿ ಮತ್ತು ಗಾಯತ್ರಿ ಚಕ್ರವರ್ತಿ. ಹಾಗೆಯೇ ಮತ್ತೊಂದು ವಿಚಾರ ಏನಪ್ಪ ಅಂತಂದರೆ, ಈ ಸಬಾಲ್ಟರ್ನ್ ಅಧ್ಯಯನವನ್ನು ಕುರಿತು ಭಾರತೀಯ ಎಡಪಂಥೀಯ ಇತಿಹಾಸಕಾರರು ಬಹಳ ಟೀಕೆಗಳನ್ನು ಮಾಡಿರೋದು ನಾವು ಕಾಣ್ತೀವಿ. ಸೊ ಭಾರತೀಯ ಎಡಪಂಥೀಯ ಇತಿಹಾಸಕಾರರಿಂದ ಅವ್ಯಾಹತವಾದಂಥ ಟೀಕೆಗಳು ಸಬಾಲ್ಟರ್ನ್ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಬಂದಿದೆ. ಸೊ ಅಂತಹವರಲ್ಲಿ ಮೊದಲು ಸಬಾಲ್ಟರ್ನ್ ಅಧ್ಯಯನದ ಗುಂಪಿನಲ್ಲೇ ಇದ್ದು ನಂತರ ಅದರಿಂದ ಹೊರಬಂದಂಥ ಸುಮಿತ್ ಸರ್ಕಾರ್ ಅವರು ಸಹ ಪ್ರಮುಖರಾದಂಥವ್ರು. ಸುಮಿತ್ ಸರ್ಕಾರ್ ಸಬಾಲ್ಟರ್ನ್ ಗುಂಪಿನಲ್ಲೇ ಇದ್ದಂಥವ್ರು, ಅಧ್ಯಯನ ಗುಂಪಿನಲ್ಲೇ ಇದ್ದಂಥವ್ರು. ನಂತರ ಅದರಿಂದ ಹೊರಬಂದ್ಬಿಟ್ಟು ಅದನ್ನ ಟೀಕೆ ಮಾಡುತ್ತಾರೆ. ಅವರು ತಮ್ಮ ಒಂದು ಕೃತಿ ಯಾವುದಪ್ಪ ಅಂದರೆ ರೈಟಿಂಗ್ ಸೋಷಿಯಲ್ ಹಿಸ್ಟರಿ ಎಂಬ ಗ್ರಂಥದಲ್ಲಿ 1990ರ ನಂತರ ಈ ಒಂದು ಅಧ್ಯಯನದಲ್ಲಿ ಆದಂತಹ ತಾತ್ವಿಕ ಬದಲಾವಣೆಗಳನ್ನು ಗುರುತಿಸಲು ನಾವು ಕಾಣ್ತೀವಿ. ಸೊ ಆ ತಾತ್ವಿಕ ಬದಲಾವಣೆಗಳನ್ನು ಪಡೆಯುವ ಲಾಲಸೆಯಿಂದ ಮತ್ತು ತೀರಾ ಪ್ರತಿಷ್ಠಿತ ಸಂಸ್ಕೃತಿಯ ವಕ್ತಾರನಾಗುವ ಹಂಬಲವನ್ನ ಅಲ್ಲಿ ಗುರುತಿಸಿದ್ದಾರೆ ಅಲ್ಲಿ ಒಂದು ಕೃತಿಯಲ್ಲಿ, ರೈಟಿಂಗ್ ಸೋಷಿಯಲ್ ಹಿಸ್ಟ್ರಿ ಎನ್ನುವಂಥ ಗ್ರಂಥದಲ್ಲಿ. ಹಾಗೇನೆ ಸಬಾಲ್ಟರ್ನ್ ಅಧ್ಯಯನದ ತಾತ್ವಿಕ ಗ್ರಹಿಗಳು ಬಹಳಷ್ಟು ಟೀಕೆಗೆ ಒಳಗಾಗಿದ್ದಾವೆ. ಬಿಪಿನ್ ಚಂದ್ರರವರು ಭಾರತ ಕಂಡಂಥ ಒಬ್ಬ ಶ್ರೇಷ್ಠ ಇತಿಹಾಸಕಾರರು, ಮಾರ್ಕ್ಸ್ವಾದಿ ಇತಿಹಾಸಕಾರರು. ಒಟ್ಟಾರೆಯಾಗಿ ಈ ಅಧ್ಯಯನ ಅಂದರೆ ಸಬಾಲ್ಟರ್ನ್ ಅಧ್ಯಯನ ರಾಷ್ಟ್ರೀಯತಾ ಹೋರಾಟದ ಪ್ರಾಮಾಣಿಕತೆಯನ್ನು ಸಂಶಯಿಸುವುದರಿಂದ ಕೇಂಬ್ರಿಡ್ಜ್ ವಸಾಹತುಶಾಹಿ ಚರಿತ್ರೆಗೆ ಪೂರಕವಾಗಿದೆ. ಇದು ಈ ಸಬಾಲ್ಟರ್ನ್ ಚರಿತ್ರೆ ಈ ಕೇಂಬ್ರಿಡ್ಜ್ ವಸಾಹತುಶಾಹಿ ಚರಿತ್ರೆಗೆ ಪೂರಕ ಆಗಿದೆ ಅಂತಂದ್ಬಿಟ್ಟು ಈ ಸಬಾಲ್ಟರ್ನ್ ಚರಿತ್ರದ ಲೇಖನ ಕಲೆಯನ್ನು ಅವರು ಕಳಿಸಿದ್ದಾರೆ. ಬಿಪಿನ್ ಚಂದ್ರರವರು ಖ್ಯಾತ ಮಾರ್ಕ್ಸ್ವಾದಿ ಇತಿಹಾಸಕಾರರು. ಸೊ ಈ ರೀತಿ ನಾವು ಇದುವರೆಗೂ ಸಬಾಲ್ಟರ್ನ್ ಇತಿಹಾಸ ಲೇಖನ ಕಲೆಯ ಬಗ್ಗೆ ತಿಳ್ಕೊಂಡ್ವಿ. ಸೊ ಅದರ ಒಂದು ಪ್ರಮುಖ ಅಂಶಗಳ ಬಗ್ಗೆ ತಿಳ್ಕೊಂಡ್ವಿ ಮತ್ತು ಸಬಾಲ್ಟರ್ನ್ ಚರಿತ್ರ ಲೇಖನ ಕಲೆಯ ಬಗ್ಗೆ ಇರುವಂಥ ಟೀಕೆಗಳ ಬಗ್ಗೆಯೂ ಸಹ ತಿಳ್ಕೊಂಡ್ವಿ. ಸೊ ಏನೇ ಟೀಕೆಗಳಿದ್ರೂ ಸಹ ಇವೆಲ್ಲವೂ ಸಹ ಅಂದರೆ ಸಬಾಲ್ಟರ್ನ್ ಚರಿತ್ರ ಲೇಖನ ಕಲೆಯೂ ಸಹ ಏನು ನಮ್ಮ ಭಾರತದ ಒಂದು ಪ್ರಮುಖ ಇತಿಹಾಸ ಲೇಖನ ಕಲೆಯಾಗಿ ಬೆಳೆದು ಬಂದಿರೋದನ್ನು ನಾವು ಕಾಣ್ತೀವಿ. ಇತ್ತೀಚಿನ ದಿನಗಳಲ್ಲಿ ಈ ಸಬಾಲ್ಟರ್ನ್ ಚರಿತ್ರ ಲೇಖನ ಕಲೆಗೆ ಅತ್ಯಂತ ಹೆಚ್ಚು ಮಹತ್ವವನ್ನು ಕೊಟ್ಟು ಇತಿಹಾಸವನ್ನು ರಚನೆ ಮಾಡ್ತಿರೋದನ್ನು ಸಹ ನಾವು ಕಾಣ್ತಾ ಇದ್ದೀವಿ. ವಿದ್ಯಾರ್ಥಿಗಳೇ ಇದುವರೆಗೂ ನಾವು ಭಾರತದ ಇತಿಹಾಸ ಲೇಖನ ಕಲೆಯ ವಿವಿಧ ವಿಭಾಗಗಳ ಬಗ್ಗೆ ನಾವು ತಿಳ್ಕೊಂಡು ಚರ್ಚೆ ಮಾಡಿದ್ವಿ. ನಿಮಗೆಲ್ಲರಿಗೂ ಧನ್ಯವಾದಗಳು.